ಶಿವಮೊಗ್ಗದ ಶಾಸಕರಾಗಿರುವಂತಹ ಸನ್ಮಾನ್ಯ ಚನ್ನಬಸಪ್ಪನವರು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜಿಂದಾಬಾದ್ 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 ಜಿಂದಾಬಾದ್, जोर से बोलो प्यार से बोलो, जोर से बोलो प्यार से बोलो, भारत माता की। ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ರೈತರ ಹೋರಾಟಗಾರರು, ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ದೊಡ್ಡ ಶಕ್ತಿಯನ್ನು ಕೊಟ್ಟಂತಹ ಹಿರಿಯರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು, ಮೈಸೂರಿನಿಂದ ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ರಾಜ್ಯದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಹಗರಣವನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಂತ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ವಿಜೇಂದ್ರ ಅವರೇ, ವಿಧಾನಸಭೆಯ ಒಳಗಡೆ ಕಾಂಗ್ರೆಸ್ಸಿಗೆ ಚಳಿ ಬಿಡಿಸುವಂತ ಕಾರ್ಯವನ್ನು ಮಾಡ್ತಾ ಇರುವಂತಹ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರೇ, ವಿಧಾನ ಪರಿಷತ್ತಿನಲ್ಲಿ ತಾವು ತಮ್ಮ ಮಾತುಗಳ ಬಾಣಗಳಿಂದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸ್ತಾ ಇರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಶಾಸಕರೇ, ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮೊನ್ನೆ ವಿಧಾನಸಭೆ ಅಧಿವೇಶನ ನಡೀತಾ ಇರಬೇಕಾದ್ರೆ 10 ನಿಮಿಷ ಅಡಜನ್ ಆಯಿತು. ಸಭೆ ಅಡಜನ್ ಆದ್ಮೇಲೆ ಹೊರಗಡೆಗೆ ಬಂದ್ವಿ, ನಾವು ಕಾಫಿ ಕುಡಿತಾ ಕೂತ್ವಿ. ಅಲ್ಲಿ ಒಂದು ಮಾತನ್ನ ಹೇಳಿದ್ರು ಒಬ್ರು ಹಿರಿಯರು. ಅದು ಏನು ಹೇಳಿದ್ರು ಅಂತ ಹೇಳಿದ್ರೆ, ಈಗ ಯಡಿಯೂರಪ್ಪನವರು ಅಕಸ್ಮಾತ್ ಇದ್ದಿದ್ರೆ ಇದೇನಾಗ್ತಾ ಇತ್ತು ವಿಧಾನಸಭೆ ಅನ್ನೋಂಥ ಮಾತನ್ನ ನೆನಪು ಮಾಡಿಕೊಂಡ್ರು. ಅಂದ್ರೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಒಂದು ಘೋಷಣೆ ಅವತ್ತಿಂದ ನಾವು ಹಾಕ್ತಾನೆ ಇದ್ದೇವೆ, ಯಡಿಯೂರಪ್ಪ ಗುಡುಗಿರಿದರೆ ವಿಧಾನಸೌಧ ನಡುಗುವುದು ಅನ್ನೋಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಹಾಗೆ ಇನ್ನೊಂದು ಮಾತನ್ನ ಘೋಷಣೆಯನ್ನು ಹಾಕ್ತಾ ಇದ್ವಿ, ಯಡಿಯೂರಪ್ಪನವ್ರ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಅನ್ನೋಂಥ ಮಾತನ್ನ ಘೋಷಣೆ ಮೂಲಕ ನಾವು ಹಾಕ್ತಾ ಇದ್ವಿ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದಂಥದ್ದು ನನಗಿನ್ನೂ ನೆನಪಿದೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ಸರ್ಕಾರ. ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕಾದಂಥದ್ದು ಒಂದು ರಾಜಕೀಯ ವ್ಯವಸ್ಥೆ ಇದೆ. ಅದನ್ನು ಇನ್ನೂ ಮಾಡದೇ ಇರುವಂಥ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಖಂಡಿಸಿ ಶಿವಮೊಗ್ಗದಿಂದ ಪಾದಯಾತ್ರೆಯನ್ನು ಮಾಡಿದ್ರು ಯಡಿಯೂರಪ್ಪನವರು. ಅದ್ರ ಉದ್ಘಾಟನೆ ಯಾರು ಮಾಡಿದ್ರು ಗೊತ್ತಾ? ಉಕ್ಕಿನ ಮನುಷ್ಯ ಲಾಲ್ ಕೃಷ್ಣ ಅಡ್ವಾಣಿಯವರ ಯಾತ್ರೆಯ ಒಂದು ಉದ್ಘಾಟನೆಯನ್ನು ಮಾಡಿದ್ದು ಇನ್ನೂ ನೆನಪಿದೆ ನಮಗೆ. ಯಾಕೆ ಎಲ್ಲ ಸಂಗತಿಗಳನ್ನು ನೆನಪು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ಮುಂದಕ್ಕೆ ಹೋಗ್ತಾ ಇರುವಂತ ಒಂದು ಅತ್ಯಂತ ಯಶಸ್ವಿಯಾದಂಥ ಒಂದು ಸಂಘಟನೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಎಂತೆಂಥ ಹೋರಾಟಗಳು, ಆಮೇಲೆ ಬೆಲೆ ಏರಿಕೆ ಬಗ್ಗೆ ನಾನು ಬರ್ತೇನೆ. ಎಂತೆಂಥ ಹೋರಾಟಗಳು ಅಂತ ಹೇಳಿದ್ರೆ ಇಲ್ಲಿ ಯಡಿಯೂರಪ್ಪನವ್ರು ಕೂತ್ಕೊಂಡಿದ್ದಾರೆ. ಈ ದೇಶದ್ರೋಹಿ ಆತಂಕವಾದಿಗಳು ಅವತ್ತೊಂದು ಹೋರಾಟದ ಕರೆಯನ್ನು ಕೊಟ್ಟಿದ್ರು. ಏನು ಕರೆ ಕೊಟ್ಟಿದ್ರು? ಯಾರಾದರೂ ಈ ತಾಯಿ ಎದೆ ಹಾಲಿನ ಕುಡಿದಿರುವಂತ ಮಕ್ಕಳು ಯಾರಾದರೂ ಇದ್ರೆ ಕಾಶ್ಮೀರದ ಲಾಲ್ ಚೌಕಕ್ಕೆ ಬಂದು
ರಾಷ್ಟ್ರಧ್ವಜನ ಹಾರಿಸಿ ನೋಡೋಣ ತಾಕತ್ತಿದ್ರೆ ಅನ್ನೋಂಥ ಮಾತನ್ನ ಹೇಳಿದ್ರು. ಬಂಧುಗಳ, ಅವತ್ತು ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಇತ್ತು. ಅವ್ರ್ಯಾರು ತಾಯಿಯಲ್ಲ ಎದೆ ಹಾಲು ಕುಡ್ದಿದ್ದಾರೆ ಅಂತ ಅನಿಸ್ತಾ ಇಲ್ಲ ಅವರಿಗೆ. ಯಾಕೆಂದ್ರೆ ಅವ್ರು ಕುಡ್ದಿದ್ದೆಲ್ಲ ಬರೀ ಆಲ್ಕೋಹಾಲೇ ಅವತ್ತಿನ ದಿವಸ ಕುಡ್ದಿದ್ದು, ಈಗಲೂ ಅದನ್ನೇ ಕುಡಿತಾ ಇರುವಂಥದ್ದು. ಹಾಗಾಗಿ ಅವರಿಗೆ ಆತಂಕವಾದಿಗಳ ಮಾತಿಗೆ, ಆ ಸವಾಲಿಗೆ ಉತ್ತರ ಕೊಡಬೇಕು ಅಂತ ಅನಿಸ್ಲಿಲ್ಲ. ಅವತ್ತು ಉತ್ತರ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ, ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವ. ಅದಕ್ಕೆ ಶಕ್ತಿ ಕೊಟ್ಟಿದ್ದು ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಶಿವಮೊಗ್ಗ ನಗರಕ್ಕೆ ಯಾತ್ರೆ ಬಂದಿತ್ತು. ಶಿವಮೊಗ್ಗ ನಗರಕ್ಕೆ ಯಾತ್ರೆ ಬಂದಂತ ಸಂದರ್ಭದಲ್ಲಿ ಅವ್ರು ಆಡಿದಂತ ಮಾತುಗಳನ್ನ ಕೇಳಿ ಒಂದು ಕರೆಯನ್ನು ಕೊಟ್ಟು ಹೋಗಿದ್ರು. ಏನು ಕರೆ ಕೊಟ್ಟಿದ್ರು? ಯಾರ್ಯಾರು ಯುವಕರಿದ್ದೀರಿ, ಕಾಶ್ಮೀರ ಸ್ವರ್ಗ ಅಂತ ಹೇಳಿ ಕರೀತಾ ಇದ್ದಾರೆ ಇವತ್ತಿನ ದಿನ. ಹನಿಮೂನಿಗೆ ಬನ್ನಿ ಅಂತ ಕರೀಲಿಲ್ಲ ಅವರು ಅವತ್ತಿನ ದಿನ. ಆತಂಕವಾದಿಗಳು ತನ್ನ ಗುಂಡಿಗೆ ಎದೆಯನ್ನ ಕೊಡಿ ಅಂತ ಹೇಳಿ ಕರೀತಾ ಇದ್ದಾರೆ. ರಾಷ್ಟ್ರಕ್ಕೆ ಅಪಮಾನ ಆಗ್ತಾ ಇದೆ, ರಾಷ್ಟ್ರಧ್ವಜಕ್ಕೆ ಅಪಮಾನ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಎದೆಗೆ ಗುಂಡಿಗೆ ಕೊಟ್ಟು ಅಲ್ಲಿಗೆ ಬರಬೇಕು ಅಂತ ಹೇಳಿ ಆ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ರು. ಹೋದ್ರೆ ವಾಪಸ್ ಬರ್ತೀವಿ ಅಂತ ನಂಬಿಕೆ ಇಲ್ಲ ನಮಗೆ. ಹೋದ್ರೆ ವಾಪಸ್ ಬರ್ತೀವಿ ಅಂತ ನಂಬಿಕೆ ಇಲ್ಲ. ಅವತ್ತು ರಾಜ್ಯದ ಅಧ್ಯಕ್ಷರಾಗಿರುವಂತ ನಮ್ಮೆಲ್ಲರ ನಾಯಕರಿಗೂ ಕರೆ ಕೊಟ್ಟರು, ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟರು. ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕಾಶ್ಮೀರದ ಕಡೆಗೆ ತಿರುಗಿ ಹೊರಟ್ವಿ. ಲಕ್ಷಾಂತರ ಜನ ಹೋದ್ವಿ. ಹನಿಮೂನಿಗಲ್ಲ, ಆತಂಕವಾದಿಗಳ ಗುಂಡಿಗೆ ಎದೆಯನ್ನು ಕೊಟ್ಟಿ ಹೋದಂತ ಕಾರ್ಯಕರ್ತರ ಪಡೆ ಈ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಧ್ವಜ ಹಾರಾಟ ನಡೀತು. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ. ರಾಷ್ಟ್ರಧ್ವಜವನ್ನು ಹಾರಿಸಿ ವಾಪಸ್ ಕರ್ನಾಟಕಕ್ಕೆ ಬಂದಂತ ಕೀರ್ತಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸಲ್ಲತ್ತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ರೀತಿಯ ಹೋರಾಟವನ್ನು ನಮಗೆ ಹೇಳಿಕೊಟ್ಟಂತವರು ಸನ್ಮಾನ್ಯ ಯಡಿಯೂರಪ್ಪನವರು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬೆಲೆ ಏರಿಕೆ ವಿರುದ್ಧ ಹೋರಾಟ ಇದು ಮೊದಲೇನು ಮಾಡ್ತಾ ಇಲ್ಲ ನಾವು. ಈ ಒಂದು ಹೋರಾಟಕ್ಕೆ ನೇತೃತ್ವವನ್ನು ಯಡಿಯೂರಪ್ಪನವರು ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ ನಮಗೆ. ಈ ಬಾರಿನೂ ಕೂಡ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಬಂದವರು ಇಲ್ಲೂ ಕೂತ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ನೀತಿ ಇದೆಯಲ್ಲ, ಕಾಂಗ್ರೆಸ್ಸಿನ ನೀತಿ ಯಾವತ್ತೂ ಕೂಡ ಅನಿಷ್ಟವಾದಂಥ ನೀತಿ. ಇದು ದರಿದ್ರ ನೀತಿ. ಕಾಂಗ್ರೆಸ್ ಇಂದು ದರಿದ್ರ ನೀತಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಬಂಧುಗಳೇ.